ಬಸವೇಶ್ವರರ ನಾಮಕರಣ ಕಾರ್ಯಕ್ರಮದಲ್ಲಿ ಆಯಾಗಿದೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಎನ್ ಮಠಪತಿ ಅವರು 51 ರೂಪಾಯಿ, ಶ್ರೀ ಪ್ರಕಾಶ್ ಮೇಟಿ ಪ್ರಕಾಶ್ ನೇರಪ್ಪ ಮಂಟಣಿ 51, 20 ರೂಪಾಯಿ ಶಿವಪ್ಪ ಕೇಶಾಪುರ್, 51 ರೂಪಾಯಿ ನಾಗಯ್ಯ ವೀರಯ್ಯ ಮಠಪತಿ, 25 ರೂಪಾಯಿ ಗಂಗಯ್ಯ ಶೀತಳವಾಡಿ ಮಠ, 25 ರೂಪಾಯಿ ಸಂಗಯ್ಯ ಮಠಪತಿ, 20 ರೂಪಾಯಿ ಹನುಮಂತ ಮಂಟಣಿ, 20 ರೂಪಾಯಿ ಶಿವಸಮ್ಮ ಕಂಪಾಲ, 20 ರೂಪಾಯಿ ಸಿದ್ದಮ್ಮ ಚೌಧರಿ, 21 ರೂಪಾಯಿ ಶ್ರೀಶೈಲ ಶೀತಳವಾಡಿ ಮಠ, 101 ರೂಪಾಯಿ ರುದ್ರಪ್ಪ ಹೊನ್ನೊಟ್ಟಿಗೆ. ನಾಗಮ್ಮ ಗಣಾಚಾರಿ 11 ರೂಪಾಯಿ, 25 ರೂಪಾಯಿ ಸುರೇಶ್ ಮುಕ್ತಿ, 21 ರೂಪಾಯಿ ಶ್ರೀನಾಥ್ ಮಠಪತಿ ಸಾಕಿನ ಅರಸನಳ, 21 ರೂಪಾಯಿ ಪೂರಯ್ಯ ಮಠಪತಿ, 20 ರೂಪಾಯಿ ಈರಮ್ಮ ಚಟ್ಟೆಲ, 20 ರೂಪಾಯಿ ಶಿವಪ್ಪ ಮಂತ್ರಿ, 50 ರೂಪಾಯಿ ಅಶೋಕ ರಂಗಪ್ಪ ಕಮಂದ, 25 ರೂಪಾಯಿ ಬಸಪ್ಪ ಅಕ್ಷಯ ಕಮಂದ, ಮಹಾದೇವಿ ಮಾದಿನಾಳ 41, 20 ರೂಪಾಯಿ ಶಾಂತಪ್ಪ ಗಾಳಿ, 21 ರೂಪಾಯಿ ಚನ್ನಬಸಪ್ಪಗೌಡ ಪಾಟೀಲ್, 20 ರೂಪಾಯಿ ಶಿವಾನಂದ ಶ್ರೀ ಶೇಖರವಾಡಿ ಮಠ, 20 ರೂಪಾಯಿ ಶಂಕರಪ್ಪ ಟೋಟಲ್. ಸಿದ್ದಮ್ಮ ಮಠ ಬಂದೇನಿಲ್ಲ, 100 ರೂಪಾಯಿ ಕೊಡ್ತೀನಿ. 100 ರೂಪಾಯಿ ಸಿದ್ದಮ್ಮ ವಿಶ್ವನಾಥ್ ಮಠ. ಈ ಪ್ರಕಾರ ನಮ್ಮ ಭಕ್ತ ಕಾಣಿಕೆಗಳನ್ನು ಸಲ್ಲಿಸಿದ್ದಾರೆ. ದೇವರು ಒಳ್ಳೆಯದನ್ನು ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಶ್ರೀಗಳು 5 ನಿಮಿಷ ಆಶೀರ್ವಚನವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಿದ್ದಮ್ಮ ಕೊಟ್ಟಾಳ 100 ರೂಪಾಯಿ. ಪ್ರಾರಂಭದಲ್ಲಿ ಗುರುವರನ್ನ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರನ್ನ, ಬಸವಲಿಂಗ ಶಿವಯೋಗಿಯನ್ನ, ಶರಣಬಸವೇಶ್ವರನ್ನ, ಇಟಗಿ ಗ್ರಾಮದ ಎಲ್ಲ ದೇವಾನುದೇವತೆಗಳನ್ನ, ನಮ್ಮ ಶ್ರೀಮಠದ ಎಲ್ಲ ಪರಂಪರೆಯನ್ನ ಅನಂತ ಭಕ್ತಿಯ ಪ್ರಣಾಮಗಳ ಮುಖಾಂತರವಾಗಿ ಹೃದಯದಲ್ಲಿ ಸ್ಮರಣೆಯನ್ನು ಮಾಡಿ, ಪ್ರತಿ ವರ್ಷ ಪದ್ಧತಿಯಂತೆ ಗುರುಗಳ ಪುಣ್ಯಸ್ಮರಣೋತ್ಸವ ಅಂಗವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಶರಣಬಸವೇಶ್ವರ ಪುರಾಣಕ್ಕೂ ಬಗ್ಗೆ ಶರಣಗಳನ್ನು ಹೇಳಿ, ಈ ಶರಣರ ಪುರಾಣವನ್ನು ಬಹಳ ಸುಂದರವಾಗಿ ಕಂಚಿನ ಕಟ್ಟದಿಂದ ಹೇಳ್ತಕ್ಕಂತಹ ನಮ್ಮವರೇ ಆದ ಬಂಧುಗಳಾದ ಶ್ರೀ ವೇದಮೂರ್ತಿ ವಿಶ್ವನಾಥ ಹಿರೇಮಠ ಟೆಕ್ಕಲಕೋಟೆಯವರೇ ಹಾಗೂ ನಾದ ನಿನಾದ ಸುನಾದಗಳ ಮುಖಾಂತರವಾಗಿ ಸಂಗೀತದ ರಸದೌತಣವನ್ನು ಒಳಗೊಳಿಸ್ತಕ್ಕಂತಹ ಶಾರದಾಸ್ ವಾಲಿದಾರ್ ಅವರೇ, ಶಿರ್ಷಾಡ ಹುಬ್ಬಾರ್ ಅವರೇ, ಹಾಗೂ ಡಾಕ್ಟರ್ ವಿಪಿಮಠ ಅವರೇ, ಹಾಗೂ ಬಿದ್ದಾಳದ ರವಿಸ್ವಾಮಿ ಅವರೇ, ರಾಜನಾಳದ ನಮ್ಮ ಕುಚಮೂರ್ತಿ ಅವರೇ, ಹಾಗೂ ನಮ್ಮ ಬಸಣ್ಣ ಅವರೇ, ಹೆಬ್ಬಾಳ ಅವರೇ, ಬಸಗಪ್ಪ ಅವರೇ, ಹಾಗೂ ನಮ್ಮೆಲ್ಲ ಈ ತಾಯಂದಿರೇ, ಹಾಗೂ ಮಾವಶ್ಮಿತ ಅವರೇ, ಶಂಕರಪ್ಪಜ್ಜಿ ಅವರೇ, ಬಸವೇಶ್ವರ ಅವರೇ, ಹಾಗೂ ಮಂಕಣಿ ಅವರೇ, ನಾಗೇಂದ್ರ ಅವರೇ, ಶ್ರೀಶೈಲ ನಮ್ಮ ಚೌಧರಿ ಅವರೇ, ಶಿವಪ್ಪ ಅವರೇ, ಹಾಗೂ ಪುತ್ತಣ್ಣ ಅವರೇ, ರಮೇಶ್ ಅವರೇ, ಹಾಗೂ ಎಲ್ಲ ಸದ್ಭಕ್ತರೇ, ಹಾಗೂ ಒಳಗಡೆ ಅಡಿಗೆ ಸೇವೆ ಮಾಡ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಶರಣವರೇ, ಸಮಸ್ತ ಊರಿನ ತಾಯಿಯರೇ, ಎಲ್ಲ ನಮ್ಮ ಅಕ್ಕ ತಂಗಿಯರೇ, ಹಾಗೂ ಕೊಡುಗೆದಾನಿಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಸದಾಕಾಲ ಬದುಕಿರುವ ಆ ಭಗವಂತನ ಸ್ವರೂಪಿ ಬಸವಲಿಂಗೇಶ್ವರದ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಇವತ್ತು ತೊಟ್ಟಿಲೋತ್ಸವ ಸಮಾರಂಭ ಬಹಳ ಸುಂದರವಾಗಿ ಮತ್ತು ವಿಜೃಂಭಣೆಯಿಂದ ನೆರವೇರಿತು. ಈ ತೊಟ್ಟಿಲೋತ್ಸವದಲ್ಲಿ ಆ ಶರಣಬಸವೇಶ್ವರನ ನಾಮಕರಣವನ್ನ ನಾವು ನೀವೆಲ್ಲ ಭೂಕೈಲಾಸ ಮೇಲುಗತ್ತಿಗೆ ಸಂಸ್ಥಾನ ಹಿರೇಮಠದಲ್ಲಿ ಇವತ್ತು ಬಹಳ ಅದ್ದೂರಿಯಿಂದ ನಡೀತು. ಯಾವ ಪ್ರಕಾರವಾಗಿ ನಡೀತು ಅಂತಂದ್ರ, ಅರಳಗುಂಡಿಗೆಯ ಗ್ರಾಮದಲ್ಲಿ ಆಯವ ಭಕ್ತ ಶರಣಬಸವರಾಗಿರ್ತಕ್ಕಂಥ ಆದಯ್ಯ ಮಡಿಯಮ್ಮರ ಸತ್ಯ ಸಂಕಲ್ಪ ಕಾಯಕ ನಿಷ್ಠೆಯ ಪ್ರಕಾರವಾಗಿ ಭಕ್ತಿಗೆ ಒಲಿರ್ತಕ್ಕಂಥ ಭಗವಂತ ಗಂಡು ಕೂಸನ್ನ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಪರಮಾತ್ಮ, ಅಂತ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಆ ಕೂಸಿಗೆ ಅಂದು ಅದರ ಗುಂಡಿಗೆಯಲ್ಲಿ ಇಡೀ ಊರಿನ ದೈವದವರು ಕೂಡಿಕೊಂಡು, ಇಡೀ ಊರಿನ ಸದ್ಭಕ್ತರು
ನಡೆದುಕೊಂಡು ಬರ್ತಲ್ಲ, ಆ ನಡೆದುಕೊಂಡು ಬಂದಿರತಕ್ಕಂತ ಕಾಲಗಳನ್ನ, ಆಯಾವ ದಿನಗಳನ್ನ ನಾವ್ಯಾರು ಕೂಡ ನೋಡಿಲ್ಲ. ಆದರೆ ಅದನ್ನ ಪುಸ್ತಕದ ರೂಪದಲ್ಲಿ, ಪುರಾಣ ರೂಪದಲ್ಲಿ ಕೇಳಿಕೊಂಡು ಬಂದಿದ್ದೇವೆ. ಇಲ್ಲಿ ಹೇಳುವಂತಹ ವಿಚಾರ ಏನು ಅಂತಂದ್ರೆ, ಅಂದು ನಡೆದಿರ್ತಕ್ಕಂಥ ಅರಳಗುಂಡಿಗೆಯಲ್ಲಿ ನಡೆದ ತೊಟ್ಟಿಲೋತ್ಸವ ಸಮಾರಂಭ ಹಾಗೆ ನಡೆದಿತ್ತೋ ಗೊತ್ತಿಲ್ಲ. ಅದೇ ಪ್ರಕಾರವಾಗಿ ಅದಕ್ಕಂತೂ ಅತ್ಯಂತ ಭಕ್ತಿಯಿಂದ, ಬಹಳ ಶ್ರದ್ಧೆಯಿಂದ ಇಡೀ ಇಟಗಿ ಗ್ರಾಮದ ಎಲ್ಲ ಸಂಬಂಧರು ಕೂಡಿಕೊಂಡು ಆ ಶರಣಬಸವೇಶ್ವರನ ತೊಟ್ಟಿಲೋತ್ಸವವನ್ನು ಮಾಡಿರ್ತಕ್ಕಂಥ ಕೀರ್ತಿ ಇಟಗಿ ಗ್ರಾಮದ ಸಕಲ ಸಂಬಂಧರಿಗೆ ಸ್ವಂತದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾಗಿ ಎಲ್ಲ ತಾಯಿಗಳು ನಮ್ಮೆಲ್ಲ ಶರಣ ಸಂಬಂಧರು ತಾವೆಲ್ಲ ಕೂಡಿಕೊಂಡು ಇಷ್ಟು ಸೇವೆಯನ್ನು ಮಾಡಿದ್ದೇವೆ. ಹಾಗೆ ನಾಳೆ ದಿನ ಅಕ್ಷರಾಭ್ಯಾಸ ಕಾರ್ಯಕ್ರಮ, ಹಾಗೆ ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕಂತ ಹೇಳಿ 1ನೇ ಕ್ಲಾಸ್ಗೆ 2ನೇ ಕ್ಲಾಸ್ಗೆ LKG UKG ಹೀಗೆಲ್ಲ ಕಳಿಸ್ಬೇಕಂತ ಅನ್ಸ್ತೇವಲ್ಲ, ಅದಕ್ಕೂ ಪೂರ್ವದೊಳಗ ಗುರುಮನೆಗೆ ಕರ್ಕೊಂಡು ಬರ್ಬೇಕಂತ. ಗುರುಮಠಕ್ಕೆ ಕರ್ಕೊಂಡು ಬಂದು ಗುರುಗಳಿಂದ ಅಕ್ಷರಾಭ್ಯಾಸವನ್ನು ನಮ್ಮ ಶಾಸ್ತ್ರಿಗಳು ಹೇಳಿದ್ರಲ್ಲ, ಅಕ್ಕಿಯೊಳಗ ಆ ಯಾವ ಪಾಟಿಯೊಳಗ ಗುರುಗಳ ಮುಖಾಂತರವಾಗಿ ಆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡ್ಬೇಕಂತೆ. ಪ್ರಾರಂಭ ಮಾಡಿದ್ರೆ ಆ ಮಕ್ಕಳ ಜೀವನ ಉಜ್ವಲ ಜೀವನ